ಚಾನಲ್ಗೆ ಸ್ವಾಗತ. ಕಾವೇರಿ ಕಾಣಮಣಿ ಇಂದಿನ ಸಂಚಿಕೆ ತುಂಬ ಅದ್ಭುತವಾಗಿ ಮೂಡಿಬಂದಿದೆ. ಇಲ್ಲಿ ನೋಡ್ಬೋದು, ಇಲ್ಲಿ ಅಂಬಿಕಾ ಕಾವೇರಿಗೆ ಹೇಳ್ತಿರ್ತಾರೆ, ಇನ್ಮೇಲೆ ಪಾತ್ರೆ ತೊಳೆದು, ಬಟ್ಟೆ ಒಗೆದು, ಟೀ ಮಾಡೋದು, ಅಡುಗೆ ಮಾಡೋದು ಇದೇ ನಿನ್ನ ಕೆಲಸ. ಬೃಂದಾನ ಸೇವೆ ಮಾಡಿಕೊಂಡು ಅವಳು ರೂಮಲ್ಲಿ ಬಿದ್ದಿರೋದೇ ನಿನ್ನ ಕೆಲಸ ಅಂತ ಹೇಳ್ತಾರೆ. ಆಗ ಇದನ್ನೆಲ್ಲ ಕೇಳಿಸ್ಕೊಂಡು ನೋಡ್ದಾ, ಸ್ಕೂಲ್ಗೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೆ, ಹೇಗಾಯಿತು, ಸ್ಕೂಲ್ಗೂ ಹೋಗ್ದಂಗಾಯ್ತು ಅಂತ ಹೇಳ್ತಾರೆ. ಆಗ ಕಾವೇರಿ ನಗಕ್ಕೆ ಶುರು ಮಾಡ್ತಾರೆ. ಅತ್ತೆ, ನೀವೇನು ಅಂದ್ಕೊಂಡಿದ್ದೀರಾ ನನ್ನ ಬಗ್ಗೆ ಅನ್ನೋದು ಇನ್ನೂವರೆಗೂ ತಿಳಿತಾ ಇಲ್ಲ. ನೀವು ಏನೇನೋ ಆಲೋಚನೆ ಮಾಡ್ತೀರಾ, ಆದರೆ ನಿಮಗೆಲ್ಲ ಮಾಡೋಕ್ಕೆ ಹೋಗ್ತೀರಾ, ಎಲ್ಲವೂ ಉಲ್ಟಾಗುತ್ತೆ. ಆದರೂ ಕೂಡ ನಿಮ್ಗೆ ಇನ್ನೂ ಬುದ್ಧಿ ಬಂದಿಲ್ಲಲ್ವಾ ಅತ್ತೆ ಅಂತ ಹೇಳ್ತಾರೆ. ನೀವು ಎಲ್ಲರ ಎದುರಿಗೆ ನಂಗೆ ಅವಮಾನ ಮಾಡಿದ್ರಿ, ಬೈದ್ರಿ, ಆದರೆ ಅದೇ ನಾನು ತಿರುಗಿಸಿ ನಿಮ್ಗಂದರೆ ಹಳೇನು ಹೊಸ ಅಳಿಯ, ಅವ್ನ ಮುಂದೆ ಅವಮಾನ ಮಾಡಿಸ್ಕೊಂಡ್ರೆ ನಿಮ್ಮ ಪರಿಸ್ಥಿತಿ ಏನಾಗ್ಬೋದು ಅನ್ನೋದನ್ನು ಯೋಚನೆ ಮಾಡಿ. ಆದರೆ ನಾನು ನಿಮ್ಮ ಥರ ಅಲ್ಲ, ನಾನು ಯಾವುದನ್ನು ಬಿಟ್ಕೊಡೋಲ್ಲ. ನಮ್ಮ ಮನೆ ಜನ, ನಮ್ಮ ಮನೆಯವ್ರ ಗೌರವನ ನಾನು ಯಾವತ್ತೂ ಬಿಟ್ಕೊಡೋಲ್ಲ. ಹಾಗೆ ನನ್ನ ಸ್ಕೂಲು, ನನ್ನ ಟೀಚಿಂಗ್ ಪ್ರೊಫೆಷನ್ನು ಕೂಡ ನಾನು ಬಿಟ್ಕೊಡೋದಿಲ್ಲ. ನಾನು ಸ್ಕೂಲಿಗೆ ಹೋಗ್ತೀನಿ, ಖಂಡಿತವಾಗ್ಲೂ ಹೋಗ್ತೀನಿ. ಇವಾಗ ನಾನೇ ಹೋಗಬಾರ್ದು ಅಂತ ಮನಸ್ಸೊಳಗೆ ಅಂದ್ಕೊಂಡು ಬಿಟ್ಟಿರೋದು ಅಷ್ಟೇ. ಆದರೆ ನಾನು ಮಾತ್ರ ಒಂದಿನ ಸ್ಕೂಲ್ಗೆ ಹೋಗ್ತೀನಿ ಅಂತ ಹೇಳ್ತಾರೆ. ಆಗ ಹೇಗೆ ಹೋಗ್ತೀಯಾ, ನಾನು ಕೂಡ ನೋಡ್ತೀನಿ ಅಂತ ಹೇಳ್ತಾರೆ. ಅದು ಕನಸಾಗಿ ಉಳಿತೆ. ಅತ್ತೆ, ನಿಮ್ಗೆ ಇನ್ನೂವರೆಗೂ ಬುದ್ಧಿ ಬಂದಿಲ್ಲ. ನೀವು ಏನೇ ಮಾಡಿದ್ರು ಅದೆಲ್ಲ ಉಲ್ಟಾನೇ ಆಗಿರುತ್ತೆ, ಯಾವುದು ಕೂಡ ಆಗಲ್ಲ. ಆದರೂ ಕೂಡ ಇಲ್ಲ ಅತ್ತೆ, ನಿಮಗೋಸ್ಕರ ಏನಾದರೂ ನೀನು ಜ್ಯೂಸ್ ಮಾಡ್ಕೊಂಡ್ಬರಲಿ ಅಂತ ಅಂಬಿಕಾ ಅಂತಾರೆ. ಕೊಂಕು ಮಾತಾಡ್ತಾರೆ. ಈ ಕಡೆ ರವಿ ಡ್ಯೂಟಿಗೆ ಹೋಗ್ತಿರ್ತಾನೆ. ಅಷ್ಟರಲ್ಲಿ ಬಂದುಬಿಡ್ತಾನೆ ರವಿ ಮಗ. ಬಂದುಬಿಟ್ಟು ಅಪ್ಪ ಬಾ ಇಲ್ಲಿ ಅಂತ ಹೇಳ್ತಾರೆ. ಈ ಕಡೆ ಕರ್ಕೊಂಡು ಬಂದುಬಿಟ್ಟು ಇಲ್ಲಿ ರವಿ ಹೆಂಡತಿಗೆ ಅವ್ರ ಅಣ್ಣ ನ್ಯಾಯ ಕೊಡಿಸ್ಬೇಕು ಅಂತ ತುಂಬ ಕಾಯ್ತಿರ್ತಾನೆ. ಏನು ಪಾರ್ಟ್ 1 ಕತೆ ಏನಾಯಿತು, ಪಾರ್ಟ್ 2 ಕತೆ ಮುಗೀತು. ಕಾವೇರಿ ಅಗಸ್ತ್ಯನ ಹೆಂಡತಿಯಾಗಿ ಬಂದಳು. ಇನ್ನು ಪಾರ್ಟ್ 1 ನಿಮ್ಮ ಕತೆ ಏನು, ನೀವು ಯಾವಾಗ ನನ್ನ ತಂಗಿನ ಸೊಸೆ ಅಂತ ಮನೆಯೊಳಗೆ ಕರ್ಕೊಂಡು ಹೋಗೋದು, ಹೆಂಡತಿ ಅಂತ ಯಾವಾಗ ತೋರಿಸೋದು, ಆಗುತ್ತೋ ಇಲ್ಲೋ ಅಂತ ಹೇಳ್ತಾರೆ. ನೀನೇನು ಅವಳು ಅಲ್ಲಿದ್ಲು, ಇಲ್ಲಿವರೆಗೂ ಕರ್ಕೊಂಬಂದೆ, ಇನ್ನೂ ಏನು ನಿನ್ನ ಕತೆ ಅಂತ ಭಯಕ್ಕೆ ಶುರು ಮಾಡ್ತಾರೆ. ಹೌದು, ಇವಾಗ ನಿಮ್ಮ ಮಗನ ಒಳ್ಳೆಯ ಸ್ಕೂಲಿಗೆ ಹಾಕಲೇಬೇಕು, ಅದು ನಿಮ್ಮ ಸ್ಕೂಲ್ಗೆ ಹಾಕಬೇಕು ಅಂತ ಹೇಳ್ತಾರೆ. ಆಗೋಲ್ಲ ಕಣೋ, ಅಲ್ಲಿ ಹಾಕೋಕ್ಕಾಗೋಲ್ಲ ಸ್ಕೂಲ್ಗೆ ಅಂತ ಹೇಳ್ತಾರೆ. ಹಾಕಲೇಬೇಕು, ಹಾಕೋಲ್ಲ ಅಂತಂದರೆ ನಾನು ಏನು ಮಾಡ್ತೀನಿ ಗೊತ್ತಿಲ್ಲ ಅಂತ ಹೇಳ್ತಾರೆ. ಆಗ ರವಿ ಅವ್ರ ಹೆಂಡ್ತಿನೂ ಕೂಡ, ನಮ್ಮ ಮಗನ ಒಳ್ಳೆಯ ಸ್ಕೂಲಿಗೆ ಹಾಕಬೇಕಲ್ಲ, ಅವ್ನ ಎಜುಕೇಷನ್ ನೋಡಬೇಕು ಅಂದರೆ ಅವ್ನು ಚೆನ್ನಾಗಿ ಓದಬೇಕು, ಮಾಡಬೇಕು, ಅದಕ್ಕೆ ಒಳ್ಳೆಯ ಸ್ಕೂಲ್ ಅಂದರೆ ಅದೇ ಸ್ಕೂಲು ಅಂತ ಹೇಳ್ತಾರೆ. ಆಗ ಸಾಧ್ಯ ಇಲ್ಲಮ್ಮ, ಅಲ್ಲೆಲ್ಲ ಹಾಕೋಕ್ಕಾಗೋದಿಲ್ಲ, ಅವ್ನು ಎಲ್ಲಿ ಹೋಗ್ತಾನೆ ಇಲ್ಲೇ ಎಲ್ಲಾದರೂ ಹಚ್ತೀನಿ ಅಂತಾರೆ. ಇಲ್ಲ ಅಂತ ಇಲ್ಲಿ ನಿಂದಿರ್ತಾರೆ. ಆಗ ನೀವೇನಾರು ಅವ್ನು ಸ್ಕೂಲಿಗೆ ಹಾಕಲ್ಲ ಅಂದರೆ ಈ ವಿಡಿಯೋ ನಿಮ್ಮ ಟಿವಿಯಲ್ಲಿ ಬರುತ್ತೆ ಅಂತ ತೋರಿಸ್ಬಿಡ್ತಾರೆ. ಆಗ ಒಂದು ಕ್ಷಣ ರವಿ ಗಾಬರಿ ಆಗಿಬಿಡ್ತಾನೆ. ಅಲ್ಲೇ ಇನ್ನೇನು ಮಾಡೋಕ್ಕೆ ಹೊಡೋಕೆ ಹೋಗ್ತಿರ್ತಾನೆ. ಇದನ್ನು ಲೀಕ್ ಮಾಡಲಾ ಅಂತ ಕೇಳ್ತಾರೆ. ಆಯಿತು ಸರಿ ಅಂತ ಅಲ್ಲಿಂದ ಹೊರಟ್ಬಿಡ್ತಾನೆ. ಇಲ್ಲಿ ಅಣ್ಣ ತಂಗಿ ಇಬ್ಬರು ಕೂಡ ಮಾತಾಡ್ಕೊತಾರೆ. ಇವ್ರಿಗೆ ನಾವು ತುಂಬ ನೋವು ಕೊಡ್ತಿದ್ವಿ ಏನೋ ಅನಿಸ್ತಾ ಇದೆ, ಸುಮ್ಮನೆ ಇರಮ್ಮ ನೀನು ಅಂತ ಹೇಳ್ತಾರೆ. ಇಲ್ಲಿ ಕಾವೇರಿ ಟೀಚರ್ ಬರ್ತಾರೆ ಅಂತ ವೆಲ್ಕಮ್ ಅಂತ ಹೇಳ್ಬಿಟ್ಟು ಬೋರ್ಡ್ ಡೆಕೋರೇಷನ್ ಮಾಡಿಬಿಟ್ಟು ತುಂಬ ಕುತೂಹಲದಿಂದ ಮಕ್ಕಳು ಕಾಯ್ತಿರ್ತಾರೆ. ಆಗ ಬೇರೆ ಟೀಚರ್ ಬಂದ ತಕ್ಷಣ ಮುಖ ಅಪ್ಸೆಟ್ ಮಾಡ್ತಾರೆ. ಯಾಕೆ ಈ ಥರ ಕೂತಿದ್ದೀರಾ ಅಂತ ಹೇಳ್ತಾರೆ. ಬೋರ್ಡ್ ನೋಡ್ತಾರೆ. ಅಲ್ಲಿ ಕಾವೇರಿ ಟೀಚರ್ ಅವ್ರು ಬರಲ್ಲ ಅಂತ ಗೊತ್ತು ತಾನೆ, ಯಾಕೆ ಅಂತ ಹೇಳ್ಬಿಟ್ಟು ಬೋರ್ಡ್ ಕ್ಲೀನ್ ಮಾಡ್ಸಕ್ಕೆ ಹಚ್ತಾರೆ. ಆಮೇಲೆ ರಫ್ ಆ್ಯಂಡ್ ಟಫ್, ಇವಾಗ ಏನು ಹೇಳ್ತಾ ಇದ್ದೀನಿ ಎಲ್ಲ ಕ್ಲೋಸ್ ಮಾಡಿ ಟೀಚ್ ಮಾಡಬೇಕು, ಎಲ್ಲರೂ ಲೆಸನ್ ತೆಗೀರಿ, ಪುಸ್ತಕ ತೆಗೀರಿ ಅಂತ ಶುರು ಮಾಡಿಬಿಡ್ತಾರೆ. ಆಗ ಮಕ್ಕಳು ಆಬ್ಸೆಂಟ್ ಟೀಚರ್, ನಾವು ಕಾವೇರಿ ಟೀಚರ್ ಬರ್ತಾರೆ ಅಂತ ಇದೆಲ್ಲ ರೆಡಿ ಮಾಡ್ಕೊಂಡಿದ್ವಿ, ಅವ್ರು ಬರಲ್ವಾ ಅಂತ ಹೇಳ್ತಾರೆ. ಅವಾಗ ಬರಲ್ಲ ಅವರು, ಇವಾಗ ಏನು ಹೇಳ್ತಾ ಇದ್ದೀನಿ ನಾನು ಅದನ್ನೆಲ್ಲ ಕ್ಲೀನ್ ಮಾಡಿ ನೀವು ಅಭ್ಯಾಸನ ಶುರು ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಅದನ್ನ ಅಗಸ್ತ್ಯ ಬರ್ತಾನೆ. ಏನು ಟೀಚರ್ ನೀವು ಇಷ್ಟೊಂದು ರಫಾಗಿ ಮಾತಾಡ್ತಿದ್ದೀರಿ, ನಾವು ಹುಡುಗರನ್ನ ಹ್ಯಾಂಡಲ್ ಮಾಡೋದು ಇದೇ ಥರ, ನಾವು ಒಂಚೂರು ಆಚೆ ಬನ್ನಿ ಅಂತ ಹೇಳ್ಬಿಟ್ಟು, ನೀವು ಎಷ್ಟು ವರ್ಷದಿಂದ ಈ ಸ್ಕೂಲಲ್ಲಿದ್ದೀರಿ, ಈ ಥರ ನಮ್ಮ ಮಕ್ಕಳನ್ನ ಹ್ಯಾಂಡಲ್ ಮಾಡೋದು ಅಂತ ಹೇಳ್ತಾರೆ. ಆಮೇಲೆ ಕಾವೇರಿ ಟೀಚರ್ ಬಾರ್ದಕ್ಕೆ ಇಷ್ಟೆಲ್ಲ ಇವ್ರು ಮಾಡ್ತಿದ್ದಾರೆ ಸರ್ ಮಕ್ಕಳು ಅಂತ ಹೇಳ್ತಾರೆ. ಆಗ ಕಾವೇರಿ ಟೀಚರ್ ಬಂದೇ ಬರ್ತಾರೆ. ನೀವೇನು ಬೇಜಾರು ಮಾಡ್ಕೊಬೇಡಿ. ಹಾಗೆ ಟೀಚರ್ಗೂ ಕೂಡ ನೀವು ಅವರು ಅಭ್ಯಾಸ ಹೇಳ್ತಿರ್ಬೇಕು, ನೀವು ಕೂಡ ಸಪೋರ್ಟಾಗಿರಬೇಕು. ಈ ಥರ ಮಂಕಾಗಿದ್ದರೆ ಹೇಗೆ, ಟೀಚರ್ ಪಾಠ ಹೇಳೋಕ್ಕೆ ಕೂಡ ಗೊಂದಲ ಆಗುತ್ತೆ ತಾನೆ ಅಂತ ಹೇಳ್ಬಿಟ್ಟು ಅಲ್ಲಿ ಅಗಸ್ತ್ಯ ಅದನ್ನೆಲ್ಲ ಕ್ಲಿಯರ್ ಮಾಡಿ ಹೊರಡ್ತಾರೆ. ಟೀಚರಲ್ಲಿ ಕಾವೇರಿ ಇಲ್ಲಿ ಸ್ಕೂಲಿಗೆ ಬಂದಿಲ್ಲ ಅಂದ್ಕೊಂಡು ಅಗಸ್ತ್ಯ ಕಾಲ್ ಮಾಡ್ತಾರೆ. ಇಲ್ಲಿ ಬೃಂದ ಸೇವೆ ಮಾಡ್ತಿರ್ತಾರೆ. ಕಾವೇರಿ ಫೋನ್ ರಿಂಗ್ ಆಗುತ್ತೆ, ರಿಸೀವ್ ಮಾಡ್ತಾರೆ. ಆಮೇಲೆ ಹೆಂಡ್ತಿ ನೀನು ತುಂಬ ಮಿಸ್ ಮಾಡ್ಕೋತೀನಿ ಅಂತ ಹೇಳ್ತಾರೆ. ಇಲ್ಲಿ ಬೇರೆ ಬೃಂದ ಎಂದಿಗೆ ಕಾವೇರಿ ಸ್ಪೀಕರಾಗಿ ಮಾತಾಡ್ತಿರ್ತಾರೆ. ಆಮೇಲೆ ನಿಮ್ಮನ್ನು ಸ್ಕೂಲಲ್ಲಿ ಮಕ್ಕಳು ತುಂಬ ಮಿಸ್ ಮಾಡ್ಕೋತಿದ್ರು ಗೊತ್ತಾ, ನೀವು ಬರ್ತೀರಂತ ತುಂಬ ಖುಷಿಯಲ್ಲಿದ್ದರು ಮಕ್ಕಳು, ನೀವು ಬಂದಿಲ್ಲ ಅಂತ ತುಂಬ ಅಪ್ಸೆಟ್ ಆದರೂ ಗೊತ್ತಾ ಅಂತ ಹೇಳ್ತಾರೆ. ಹೌದಾ, ಏನು ಮಾಡೋಕ್ಕಾಗತ್ತೆ ಅಂತ ಹೇಳ್ತಾರೆ. ಆಮೇಲೆ ನಿಮ್ಗೆ ಅಷ್ಟೊಂದು ವರ್ಕ್ ಇರುತ್ತೆ, ನೀವು ಅದನ್ನು ಮಾಡಿದ್ಬಿಟ್ಟು ನನಗೆ ಕಾಲ್ ಮಾಡಿದ್ದೀರಾ, ನನ್ನ ಹೆಂಡತಿ ಜೊತೆ ನಂಗೆ ಮಾತಾಡೋಕ್ಕಾಗಲ್ವಾ, ನಾನೇನೋ ಮಾತಾಡಬೇಕು ಅದಕ್ಕೆ ಹಚ್ಚಿದ್ದೆ ಅಂತ, ನಾನು 2 ಹೇಳಿದ್ದೆ ಕೆಲಸ, ನೀವು ಅದನ್ನೇನು ಮಾಡಲೇ ಇಲ್ವಲ್ಲ ಅಂತ ಹೇಳ್ತಾರೆ. ಏನದು 2 ಕೆಲಸ ಅಂತಾರೆ. ಮೊದಲನೇದು ನಾ ಅಗಸ್ತ್ಯ ಅಂತ ಕರಿ ಅಂತ ಹೇಳಿದ್ದೆ ತಾನೇ ನಿಮಗೆ ಅಂತ ಹೇಳ್ತಾರೆ. ಆಗ ಇಬ್ಬರು ಕೂಡ ರೊಮ್ಯಾಂಟಿಕ್ಕಾಗಿ ಮಾತಾಡ್ತಿರ್ತಾರೆ. ಅಷ್ಟರಲ್ಲಿ ಅದನ್ನು ಬೃಂದ ತಡ್ಕೊಳಕ್ಕಾಗ್ತಿರಲ್ಲ, ಅದಕ್ಕೆ ಏನಾದರೂ ಮಾಡಿ ಇವರು ಫೋನ್ ಮಾತಾಡೋದನ್ನು ಕಟ್ ಮಾಡಬೇಕು ಅಂತ ತಲೆ ಸುತ್ತುವಂದರಂಗೆ ಆ್ಯಕ್ಟ್ ಮಾಡ್ತಾಳೆ. ಆಗ ಕಾವೇರಿ, ಸರ್ ನಾನು ಆಮೇಲೆ ಹಚ್ತೀನಿ ಇರಿ ನಿಮಗೆ ಅಂತ ಹೇಳ್ಬಿಟ್ಟು ಕಾಲ್ ಕಟ್ ಮಾಡ್ತಾರೆ. ಈ ಕಡೆ
ಬೃಂದಾನ ಏನಾಗ್ತಾಯಿದೆ ಬೃಂದ ಅವರೇ, ತಲೆ ಸುತ್ತು ಬರ್ತಾಯಿದೆ. ಹೌದು, ಒಂಚೂರು ತಲೆ ಸುತ್ತು ಬರ್ತಾಯಿದೆ ಅಂತ ಹೇಳ್ತಾರೆ. ಅದನ್ನೆಲ್ಲ ಕೇಳಿಬಿಟ್ಟು ಸ್ಕೂಲ್ಗೆ ಯಾಕೆ ಹೋಗಲಿಲ್ಲ ನೀನು ಇವತ್ತು, ಮಕ್ಕಳು ನೀನು ತುಂಬ ಮಿಸ್ ಮಾಡ್ಕೋತಿದ್ದಾರಲ್ವಾ ಅಂತ ಹೇಳ್ತಾರೆ. ನಾನೇ ನಿಮ್ಮ ಜೊತೆ ಇರಬೇಕು ಅಂತ ಹೋಗಲಿಲ್ಲ ಅಷ್ಟೇ, ಮತ್ತೇನಿಲ್ಲ. ನಾನೇ ನಿಮ್ಮ ಜೊತೆ ಕಾಲ ಕಳಿಬೇಕು, ನಿಮ್ಮ ಜೊತೆನೇ ಇರಬೇಕು ಅಂತ ಸ್ಕೂಲ್ಗೆ ಹೋಗಲಿಲ್ಲ ಅಂತ ಹೇಳ್ತಾರೆ. ಆಗ ತಾವು ಮಾಡಿರೋ ಪ್ಲ್ಯಾನ್ ಏನೋ ಸಕ್ಸಸ್ ಆಯಿತು. ಆದರೆ ಅಗಸ್ತ್ಯ ಮತ್ತು ಕಾವೇರಿ ತುಂಬ ಕ್ಲೋಸ್ ಆಗ್ತಾಯಿದ್ದಾರೆ, ಚೆನ್ನಾಗಿರ್ತಾರಲ್ಲ, ಇವ್ರನ್ನ ಹೇಗಾದರೂ ದೂರ ಮಾಡಬೇಕು ಅಂತ ಮತ್ತೆ ಮನಸ್ಸಲ್ಲಿ ಪ್ಲ್ಯಾನ್ ಮಾಡ್ಕೋತಾರೆ. ಇಲ್ಲಿಗೆ ಇವತ್ತಿನ ಎಪಿಸೋಡ್ ಎಂಡ್ ಆಗುತ್ತೆ. ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.